ಸ್ನೇಹಿತರೆ, ಟೈಮ್ಲ್ಯಾಂಟೇಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಶ್ರೀ ಬಳೆ ಪದ್ಮಾವತಿ ದೇವಾಲಯ ತುಂಬ ಮೊದಲಿನಿಂದಲೂ ಅಸಂಖ್ಯಾತ ಭಕ್ತರಿಂದ ಆರಾಧಿಸುತ್ತಾ ಬಂದಿರುವ ದೇವಸ್ಥಾನ. ಇದರ ಇತಿಹಾಸದ ಪ್ರಕಾರ ಈ ಪದ್ಮಾವತಿ ಅಮ್ಮನವರು ಲಿಂಗನಮಕ್ಕಿ ಜಲಾಶಯ ಇರುವಂಥ ಹೆಬ್ಬೈಲ್ನಲ್ಲಿ ನೆಲೆಸಿದ್ರು. ಈಗ ಈ ಹೆಬ್ಬೈಲ್ ಅನ್ನೋ ಪ್ರದೇಶ ಇಲ್ಲವಾಗಿದೆ. ಲಿಂಗನಮಕ್ಕಿ ಡ್ಯಾಮ್ನ ಅಡಿಯಲ್ಲಿ ಈ ಪ್ರದೇಶ ಮುಳುಗಡೆಯಾಗಿದೆ. ಈ ದೇವಸ್ಥಾನಕ್ಕೆ ಗಾಜಿನ ಬಳೆ ಮಾತ್ರವಲ್ಲದೆ ಬಂಗಾರ, ಬೆಳ್ಳಿ ಹಾಗೂ ಇತರ ಲೋಹದಿಂದ ಮಾಡಿದ ಬಳೆಗಳನ್ನು ಭಕ್ತಿಯಿಂದ ಸಲ್ಲಿಸಲಾಗ್ತಾ ಇತ್ತು. ಬಂಗಾರದ ಒಡವೆ, ಸರ, ಬಳೆ ಇತ್ಯಾದಿಗಳನ್ನು ಅರ್ಪಿಸಿ ಹರಕೆಯನ್ನು ಸಲ್ಲಿಸ್ತಾ ಇದ್ದರು. ಯಾವುದೇ ಜಾತಿ ಭೇದವಾಗಲಿ ಅಥವಾ ತಾರತಮ್ಯ ಇಲ್ಲದೆ ಈ ದೇವಿಯ ಬಳಿ ಹರಕೆಯನ್ನು, ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಶಿವಮೊಗ್ಗದ ಅನೇಕ ಮನೆಗಳಿಗೆ ಈಕೆ ಮನೆದೇವಿ ಸಹ ಆಗಿದ್ದಾಳೆ. ಅವರೆಲ್ಲರೂ ಈಕೆಯನ್ನು ಹೆಬ್ಬೈಲಮ್ಮ ಅಂತ ಆರಾಧಿಸ್ತಾ ಇದ್ದರು. ಈಗಿನ ಈ ದೇಗುಲದ ಧರ್ಮದರ್ಶಿಗಳಾದ HM ವೀರರಾಜಯ್ಯನವರ ವಂಶಸ್ಥರು ಆಗ ಈ ದೇಗುಲಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದರು. ನೂರಾರು ವರ್ಷಗಳ ಮೊದಲೇ ಈ ವಂಶಸ್ಥರಿಗೆ ದೇವಿ ಒಲಿದಿದ್ದಳು ಅಂತ ಹೇಳಲಾಗುತ್ತೆ. ಅದು ಹೇಗೆ ಅನ್ನೋ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಇಲ್ಲಿ ಡ್ಯಾಮ್ ಆಗಿ ಅಲ್ಲಿನ ಸ್ಥಳವೆಲ್ಲ ಮುಳುಗಡೆಯಾದಾಗ ಸರ್ಕಾರ ತನಗಾಗಿ ನೀಡಿದ ಪ್ರದೇಶಕ್ಕೆ ಸ್ಥಳಾಂತರಗೊಂಡ ಈ ಮನೆತನದ ಪೂರ್ವಜರು ತಮ್ಮೊಂದಿಗೆ ದೇವಿಯ ವಿಗ್ರಹವನ್ನು ತಂದು ವಾಡಂಬೈನಲ್ಲಿ ನೆಲೆಸ್ತಾರೆ. ಇದೇ ಸಮಯದಲ್ಲಿ ದೇವಾಲಯದ ಕೆಲವು ಮೂರ್ತಿಗಳು ಹಾಗೂ ಒಡವೆಗಳು ಕಳ್ಳತನವಾಗುತ್ತವೆ. ಆಗ ವಾಡಂಬೈಲ್ ಅರಣ್ಯ ಪ್ರದೇಶವಾಗಿತ್ತು. ಪೂರ್ವಜರ ದೇಹಾಂತ್ಯದ ನಂತರ ಈಗಿನ ಧರ್ಮದರ್ಶಿಗಳು 18 ವರ್ಷದವರಿದ್ದಾಗ ಅವರ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ತಾನು ನಿಮ್ಮೊಂದಿಗೆ ಬರುತ್ತೇನೆ ಅಂತ ಹೇಳಿದ ಹಾಗೆ ಭಾಸವಾಗುತ್ತೆ. ಆದರೆ ಹಿರಿಯರ ಮಾರ್ಗದರ್ಶನ ಇಲ್ಲದೆ ಇವರಿಗೆ ಪೂಜಾಕ್ರಮದ ಮೇಲೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಅದೇ ಸಮಯದಲ್ಲಿ ದನಕರುಗಳ ಸಾವು, ಮನೆಯಲ್ಲಿ ಹಾವು ಹಾಗೂ ಇನ್ನಿತರ ವಿಷಜಂತುಗಳ ಓಡಾಟ ಇವೆಲ್ಲ ಶುರುವಾಗಿ ಅವರಿಗೆ ದೇವಿ ಕೋಪಗೊಂಡಿದ್ದಾಳೆ ಅನ್ನೋ ವಿಷಯ ತಿಳಿಯುತ್ತೆ. ಆಗ ಅವರು ದೇವಿಯ ಪೂಜೆಯನ್ನು ನೆರವೇರಿಸುವುದಕ್ಕೆ ಶುರು ಮಾಡ್ತಾರೆ. ಬಳೆ ಹರಕೆಯನ್ನು ಸಲ್ಲಿಸುವಂತೆ ದೇವಿಯ ಸೂಚನೆಯಾದಾಗ ಅವರು ಅಲ್ಲಿ ನಿಷ್ಠೆಯಿಂದ ದೇವಿಯ ಆರಾಧನೆಯನ್ನು ಕೈಗೊಳ್ತಾರೆ. ದೇವಿ ಇದ್ದ ಜಾಗದಲ್ಲಿ ಹುತ್ತ ದಿನೇ ದಿನೇ ಜಾಸ್ತಿ ಆಗುತ್ತಾ ಇರುತ್ತೆ. ಅಲ್ಲಿ ಯಾರೇ ಬರಲಿ ಹುತ್ತದ ಪ್ರಸಾದವನ್ನೇ ನೀಡುವ ಪರಂಪರೆ ಜಾರಿಗೆ ಬರುತ್ತೆ. ಈ ಹುತ್ತದ ಪ್ರಸಾದವೇ ಇಲ್ಲಿಗೆ ಬರುವವರ ಕಾಯಿಲೆ, ನೋವು, ಸಮಸ್ಯೆಗಳಿಗೆ ರಾಮಬಾಣದಂತೆ ಬಳಕೆಯಾಗುತ್ತೆ. ಹುತ್ತದ ಪ್ರಸಾದ ನೀಡುವ ಹಕ್ಕು ಈ ಮನೆತನದವರಿಗೆ ಮಾತ್ರ ಇದೆ. ಇಷ್ಟು ದಿನಗಳಲ್ಲಿ ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳಿದರೆ ಅಷ್ಟೇ ದಿನದಲ್ಲಿ ತೊಂದರೆ ನಿವಾರಣೆ ಆಗುತ್ತೆ. ಈ ದೇವಿಗೆ ರಾಜ್ಯಾದ್ಯಂತ ಅನೇಕ ಭಕ್ತರು ಇದ್ದಾರೆ. ಮಕ್ಕಳಾಗದವರು 1008 ಬಳೆಯ ಹರಕೆಯನ್ನು ಹೊತ್ತು ಹೋಗ್ತಾರೆ. ಪದ್ಮಾವತಿ ದೇವಿ ಎಲ್ಲರ ಕಷ್ಟವನ್ನು ಆಲಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ನೀಡ್ತಾಳೆ ಅನ್ನೋ ಪ್ರತೀತಿ ಇದೆ. ವಿಜ್ಞಾನದಲ್ಲಿ ಅಸಾಧ್ಯ ಎಂದವೂ ಕೂಡ ಇಲ್ಲಿ ಪವಾಡವೆಂಬಂತೆ ಸಂಭವಿಸಿವೆ. ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದವರಿಗೂ ಇಲ್ಲಿ ಹರಕೆ ಹೊತ್ತ ನಂತರ ಮಕ್ಕಳಾಗಿವೆ ಅಂತ ಹೇಳ್ತಾರೆ. ಹುಟ್ಟಿದ ಮಕ್ಕಳು ಮಾತೇ ಆಡುತ್ತಿಲ್ಲ ಅಂದಾಗ ಸಹ ಅಂತಹ ಮಕ್ಕಳನ್ನು ಈ ಕ್ಷೇತ್ರ ಬಹುಬೇಗ ಗುಣಪಡಿಸಿದೆ. ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿದವರು ಇಲ್ಲಿ ಹರಕೆ ಸಲ್ಲಿಸಿದ ನಂತರ ಲಾಭದ ಹಾದಿ ಹಿಡಿದಿದ್ದು ಸಹ ಇದೆ. ಈ ಸ್ಥಳದ ಇನ್ನೊಂದು ವಿಶೇಷ ಅಂದರೆ 7 ಅಡಿ 77 ಕ್ವಿಂಟಲ್ ತೂಕ ತೂಗುವ ಬಿಚ್ಚಿದ ಹೆಡೆ ಇರುವ ಮುಕ್ತಿನಾಗರ ಎಂಬ ಮೂರ್ತಿ. ಇದು ಯಾರಿಗೆ ನಾಗದೋಷವಿದೆಯೋ, ಯಾರಿಗೆ ಕನಸಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತವೆಯೋ ಅವರು ಇಲ್ಲಿಗೆ ಬಂದು 108 ಸಲ ಸುತ್ತಿ ಹೋದರೆ ಅವರಿಗೆ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಎಲ್ಲ ಕ್ಷೇತ್ರಗಳು ಸೇರಿ ಹೆಬ್ಬೈಲಮ್ಮ ದೇವಿಯ ಸನ್ನಿಧಾನ ಪರಮ ಪವಿತ್ರ ಕ್ಷೇತ್ರವಾಗಿ ಪೂಜಿಸಲ್ಪಡ್ತಾ ಇದೆ. ಸುಮಾರು 25 ವರ್ಷಗಳಿಂದಲೂ ಇಲ್ಲಿ ದಿನನಿತ್ಯ ಅನ್ನದಾನ ನಡೀತಾ ಇದೆ. ಒಂದು ದಿನಾನೂ ಇಲ್ಲಿ ಅನ್ನದಾನ ತಪ್ಪೋದಿಲ್ಲ. ವಾಡಂಬೈಲ್ ಶ್ರೀ ಅಮ್ಮನವರ ಈ ಕ್ಷೇತ್ರ ಶ್ರೀ ಅನ್ನಪೂರ್ಣೇಶ್ವರಿ, ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಈ 3 ಸ್ಥಳಗಳ ಮಹತ್ವವನ್ನು ಒಂದೇ ಸ್ಥಳದಲ್ಲಿ ಹೊಂದಿದೆ. ಇಲ್ಲಿನ ಈ ಸ್ಥಳದ ಇನ್ನೊಂದು ಗಮನಾರ್ಹ ಸಂಗತಿ ಅಂದರೆ ಇಲ್ಲಿನ ರಕ್ಷಕನಾದ ಭೂತರಾಜ ದೇವರು. ಇದು ಈ ಸ್ಥಳವನ್ನು ಕಾವಲು ಕಾಯ್ತಾ ಇದೆ ಅಂತ ಹೇಳಲಾಗುತ್ತೆ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ದೇವರು ಹೇಗೋ ಇಲ್ಲಿ ಭೂತರಾಜ ದೇವರು ಹಾಗೆ. ಹಣಕಾಸಿನ ವಿಚಾರ, ಕೋರ್ಟ್ ಕಚೇರಿಗಳ ವಿಷಯ ಇದ್ದರೆ ಇಲ್ಲಿ ಕುಂಕುಮ, ಕುಂಬಳಕಾಯಿ ಹಾಗೂ
ತ್ರಿಶೂಲ ನೀಡಿ ಹರಕೆಯನ್ನು ಹೊರಲಾಗುತ್ತೆ. ಇಲ್ಲಿ ತುಲಾಭಾರ ಸೇವೆ ಕೂಡ ನಡೆಯುತ್ತೆ. ಸಮಸ್ಯೆ ಯಾವುದೇ ಆಗಿರಲಿ, ದೇವಿಯ ಮೇಲಿನ ನಿಮ್ಮ ನಂಬಿಕೆ ಅಚಲವಾಗಿದ್ದರೆ ಸಮಸ್ಯೆ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಶರಾವತಿ ನದಿ ದಡದ ಮೇಲೆ ಪ್ರಕೃತಿ ಸೊಬಗಿನ ಮಧ್ಯೆ ಇರೋ ಈ ದೇವಸ್ಥಾನ ಕಣ್ಣಿಗೆ ಹಬ್ಬವನ್ನು ನೀಡುತ್ತೆ. ಸಿಗಂದೂರಿನಂತೆ ಈ ದೇವಸ್ಥಾನ ಕೂಡ ತುಂಬ ಪ್ರಸಿದ್ಧವಾದ ದೇವಸ್ಥಾನವಾಗಿದೆ. ಇದು ಸ್ನೇಹಿತರೆ ಬಳೆ ಪದ್ಮಾವತಿ ದೇವಸ್ಥಾನದ ಬಗೆಗಿನ ಚಿಕ್ಕ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.